ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಒಬ್ಬ ಮನುಷ್ಯನ ಬಗ್ಗೆ ನಾನು ಹೇಳ್ತೀನಿ, ಅವ್ರ ಹೆಸರೆಲ್ಲ ಹೇಳಲ್ಲ. ನಮಗೋಸ್ಕರ ನಾವು ಜೀವನ ಮಾಡಬೇಕಾಗುತ್ತೆ. ಅವ್ರ ಬಗ್ಗೆ ಎಷ್ಟು ಕೆಟ್ಟನಾಗಿ ಮಾತಾಡ್ತಿದ್ರು, ಅವರಿಗೆ ತುಂಬ ಹಿಂಸೆ ಕೂಡ ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಅದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಅಂಥವ್ರು ಭೂಮಿಗಿದ್ರೆ ಭಾರ ಅಂತೆಲ್ಲ ಅಂತಾರೆ. ಆದರೆ ಜನಕ್ಕೆ ಅವ್ರು ಸ್ಪೆಷಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಆವಾಗ ತೆಗಳೋದವರು ಇವಾಗ ಹೊಗಳ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಆ್ಯಕ್ಚುಲಿ ನನ್ನ ಒಂದು ಒಪಿನಿಯನ್ನ ನಾನು ಹೇಳಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ, ಒಬ್ಬ ಮನುಷ್ಯ ಎಲ್ಲಿವರೆಗೂ ಅವನಾಗಿ ಜೀವನ ಮಾಡಲ್ವೋ ಅಲ್ಲಿವರೆಗೂ ಈ ಪ್ರಪಂಚ ನಮಗೆ ಜೀವನ ಮಾಡೋಕ್ಕೆ ಬಿಡಲ್ಲ. ಯಾಕೆ ಅಂದರೆ, ಒಬ್ಬ ಮನುಷ್ಯನ ಬಗ್ಗೆ ನಾನು ಹೇಳ್ತೀನಿ, ಅವ್ರ ಹೆಸರೆಲ್ಲ ಹೇಳಲ್ಲ. ಅವ್ರು ಇವಾಗ ಒಂದು ಒಳ್ಳೆ ನೇಮ್ ಕೂಡ ಮಾಡಿದ್ದಾರೆ. ಆವಾಗ ಒಂದು ಟೈಮಲ್ಲಿ ಅವರಿಗೆ ಕೆಟ್ಟ ನೇಮ್ ಹೇಳ್ದವರೇ ಇವತ್ತು ಅವರು ಒಳ್ಳೆಯವರು ಅಂತಿದ್ದಾರೆ. ಏನಾಗುತ್ತಂದರೆ, ನಾವು ಒಂದೊಂದು ಟೈಮು ನಮಗೋಸ್ಕರ ನಾವು ಜೀವನ ಮಾಡಬೇಕಾಗುತ್ತೆ. ಆ ಮನುಷ್ಯ ಆವತ್ತು ಇಡೀ ಕರ್ನಾಟಕನೇ ಅನ್ಬೋದು, ಪ್ರಪಂಚದ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಓವರಾಲ್ ಇಡೀ ಕರ್ನಾಟಕನೇ ಅವ್ರ ಬಗ್ಗೆ ಎಷ್ಟು ಕೆಟ್ಟನಾಗಿ ಮಾತಾಡ್ತಿದ್ರು, ಅವರಿಗೆ ತುಂಬ ಹಿಂಸೆ ಕೂಡ ಕೊಟ್ಟಿದ್ದಾರೆ. ಇವತ್ತು ಆ ಮನುಷ್ಯ ಒಬ್ಬ ಕಂಟೆಸ್ಟೆಂಟಾಗಿ ಒಂದು ಒಳ್ಳೆ ನೇಮ್ ಮಾಡಿದ್ದಾನೆ. ಅದು ಆ್ಯಕ್ಚುಲಿ ಅದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಆ ಮನುಷ್ಯ ಅವತ್ತು ಈ ಥರ ಜನ ಹಿಂಸೆ ಕೊಟ್ಟರು ಅಂತ ಹೇಳಿ ಅವನೇನಾದರೂ ತಪ್ಪು ನಿರ್ಧಾರ ತಗೊಂಡು ಅವನ ಜೀವಕ್ಕೆ ಅವನೇನಾದರೂ ಮಾಡ್ಕೊಂಡಿದ್ದಿದ್ರೆ ಅವತ್ತು ಆಡಿದ ಜನಗಳೆಲ್ಲ ಇವತ್ತು ಉತ್ತರ ಕೊಡೋಕೆ ಇರ್ತಿರ್ಲಿಲ್ಲ. ಒಂದು 4 ದಿನ ಅಳ್ತಾರೆ, ಬೇಜಾರು ಮಾಡ್ಕೊತಾರೆ. ಅದು ಯಾರು? ಅವ್ರ ಅಪ್ಪ ಅಮ್ಮ, ಅವ್ರ ಹತ್ರದವರು, ಅವರಷ್ಟೇ. ಹೊರಗಿನ ಪ್ರಪಂಚದವರು ಹಿಂಗಂತೆ, ಬಿಡು, ಒಳ್ಳೇದೇ ಮಾಡ್ಕೊಂಡ ಬಿಡು, ಅಂಥವ್ರು ಭೂಮಿಗಿದ್ರೆ ಭಾರ ಅಂತೆಲ್ಲ ಅಂತಾರೆ. ಆದರೆ ಕಳ್ಕೊಂಡವರಿಗೆ ಗೊತ್ತು ಅದೇನಂತೇಳಿ. ಅದೇ ಆ ಮನುಷ್ಯ ಅವತ್ತು ಎಲ್ಲರನ್ನೂ ಎದುರಿಸ್ತೀನಿ ಅಂತ ನಿಂತಿದ್ದಕ್ಕೆ ಇವತ್ತು ಆ ಥರ ಮಾತಾಡಿದ ಜನಗಳೇ ಅವ್ರನ್ನ ಗೆಲ್ಲಿಸ್ಬೇಕು, ನಾವು ಅವ್ರ ಪರ ಇದ್ದೀವಿ, ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ಸ್ ಏನು ಇದು ಅವ್ರದ್ದು ಆವಳಿನೇ ಬೇರೆ ಲೆಕ್ಕಕ್ಕಾಗೋಗಿದೆ. ಆ ಥರ ಜನ ಯಾವ ಥರ ಈ ಥರ ಡೈವರ್ಟ್ ಆಗ್ತಾರೆ? ಆ ಥರ ಹೆಂಗೆ ಅಂಥದ್ದು ಏನು ಮಾಡಿದ್ದಾರೆ ಅವರು? ಹೋದ್ರಪ್ಪ, ಏನೋ ಒಂದು ಆಪರ್ಚುನಿಟಿ ಸಿಕ್ತಿದೆ, ಹೋದ್ರು, ಅವ್ರೇನೋ ಅಲ್ಲಿ ಇದಾರೆ, ಜಸ್ಟು ಅವ್ರು ಅಂಥದ್ದು ಏನು ಮಾಡಿಲ್ಲ. ಆದರೆ ಜನಕ್ಕೆ ಅವ್ರು ಸ್ಪೆಷಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅದೇ ಆವಾಗ ತೆಗಳೋದವರು ಇವಾಗ ಹೊಗಳ್ತಾರೆ. ಹಂಗೆ ಪ್ರಪಂಚ ಹಿಂಗೆ ಹೋಗ್ತಿದೆ ನೋಡಿರಿ ಫ್ರೆಂಡ್ಸ್. ನಾವು ಯಾವತ್ತಿಗೂ ನಮಗೋಸ್ಕರ ಜೀವನ ಮಾಡಬೇಕು. ನಾವು ಯಾವಾಗ ಜನ ನಮಗೆ ಈ ಥರ ಅಂತಾರಪ್ಪ, ನಾವು ಹಿಂಗೆ ಮಾಡ್ತಾರೆ ಅಂತ ನಾವು ಧೃತಿಗೆಟ್ಟು ಯಾವಾಗ ನಾವು ಇರಬಾರ್ದಪ್ಪ, ಬದುಕಬಾರ್ದಪ್ಪ ಅಂತ ನಾವು ಜೀವ ಕಳ್ಕೊಂತೀವಲ್ಲ, ನಮ್ಮ ಜೀವ ನಮ್ಮ ಕೈಯಾರೆ ನಾವೇ ಕಳ್ಕೊಂಡಂಗೆ. ಬೇರೆಯವ್ರಿಗೋಸ್ಕರ ಯಾವತ್ತಿಗೂ ಜೀವನ ಮಾಡಬಾರ್ದು ಅಂತಾರೆ. ಅನ್ಲಿ ಬಿಡ್ರಿ, ಅನ್ನೋರು ಅನ್ನೋಕ್ಕೆ ಇದ್ದಾರೆ, ಒಂದಿನ ಅವರೇ ಹೊಗಳ್ತಾರೆ. ಆ ಥರ ನಾವು ಜೀವನ ಮಾಡಿ ತೋರಿಸ್ಬೇಕು. ಅದು ಒಂದೇ ಒಂದು ಸಣ್ಣ ಇದಕ್ಕೋಸ್ಕರ ನಾವು ಯಾರೋ ಒಬ್ರು ನಮಗೇನೋ ಅಂತಾರೆ, ನಾವು ಜೀವನ ಜನ ಮಾತಾಡ್ತಾರೆ, ನಮ್ಮ ಮರ್ಯಾದೆಗೆ ಅಂಜಬೇಕು, ಏನೋ ಅವ್ರು ನಮಗಂತಾರೆ, ನಮ್ಮ ಅಪ್ಪ ಅಮ್ಮಂಗಂತಾರೆ, ಅವ್ರಿಗಂತಾರೆ, ಇವ್ರಿಗಂತಾರೆ. ಈ ಥರದವೆಲ್ಲ ನಾವು ತಲೆಗಿಡ್ಕೊಂಡು ನಾವೇನಾದರೂ ಮಾಡ್ಕೊಂಡ್ವಿ ಅನ್ಕೊಳ್ರಿ ಜೀವನದಲ್ಲಿ. ನಮಗಂತ ಸಿಕ್ಕಿರೋ ಒಂದೇ ಒಂದು ಜೀವ, ಅದು ನಮ್ಮ ಜನ್ಮ. ಅದನ್ನೇ ನಾವು ಕಳ್ಕೊಂಡ್ಮೇಲೆ ನಾವು ಏನಕ್ಕೋಸ್ಕರ ಇದು ಮಾಡ್ಬೇಕು ಹೇಳ್ರಿ? ಅದಕ್ಕೋಸ್ಕರ ನಾನು ಹೇಳೋದು, ಯಾವತ್ತೂ ಯಾವ ಜನನೋ ಏನೋ ಅಂತಾರೆ, ಏನೋ ಮಾಡ್ತಾರೆ ಅಂತ ನಾವು ಯಾವತ್ತೂ ಬದುಕಬಾರ್ದು. ನಮಗೋಸ್ಕರ ನಾವು ಬದುಕಬೇಕು. ನಮ್ಮ ಆತ್ಮಸ್ಥೈರ್ಯ ಇದೆಯಲ್ಲ, ಅದಕ್ಕೋಸ್ಕರ ನಾವು ಬದುಕಬೇಕಾಗುತ್ತೆ. ನಾವು ಯಾವತ್ತೂ ಏನೋ ಒಂದು ಸಾಧನೆ ಮಾಡ್ತೀವಪ್ಪ ಜೀವನದಲ್ಲಿ, ಏನೋ ಒಂದು ಗುರಿ ಮುಟ್ಟಬೇಕು ಅಂತ ಅಂದರೆ ಇದೆಲ್ಲ ಕಾಮನ್ನು. ಹೊಗಳುತ್ತಿರ್ತಾರೆ, ತೆಗಳುತ್ತಿರ್ತಾರೆ. 50 ಜನಕ್ಕೆ ನಾವು ಒಳ್ಳೆಯವರಾಗಿದ್ದರೆ 50 ಜನಕ್ಕೆ ನಾವು ಕೆಟ್ಟವರಾಗಿರ್ತೀವಿ. 100 ಜನಕ್ಕೂ ನಾವು ಒಳ್ಳೆಯವರಾಗಿರೋಕ್ಕಾಗಲ್ಲ. ಯಾಕಂದರೆ ಅವ್ರವ್ರು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ. ಈಗ ತೊಗೊಳ್ರಿ, ನಾವೇ ತೊಗೊಳ್ರಿ, ಈಗ ಏನೋ ಒಂದು ಸಮಥಿಂಗ್ ವೀಡಿಯೋಸ್ ಏನೋ ಮಾಡ್ತೀವಿ. 50 ಜನ ಏನಂತಾರೆ, ಅಯ್ಯೋ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಕೆಲಸ ಬಿಟ್ಟು ಇದನ್ನೇ ಮಾಡ್ತಾರಾ ಅಂತಾರೆ. ಇನ್ನು 50 ಜನ, ತುಂಬ ಜನ, ಇನ್ನು 50 ಜನ ನಮಗೆ ಏನಂತಾರೆ ಹೇಳ್ರಿ? ಅಯ್ಯೋ ತುಂಬ ಚೆನ್ನಾಗಿ ಮಾಡ್ತೀರಾ, ನೋಡೋಕ್ಕೆ ಖುಷಿ ಆಗುತ್ತೆ, ನಿಮ್ಮನ್ನು ನೋಡ್ತಿರೋ ಖುಷಿ ಆಗುತ್ತೆ, ನಿಮ್ಮ ವೀಡಿಯೋಸಿಗೋಸ್ಕರ ಕಾಯ್ತಿರ್ತೀವಿ ಅಂತಾರೆ. ಈಗ ನಾವು ಆ 50 ಜನಕ್ಕೆ ಬದುಕಬೇಕಾ, ಈ 50 ಜನಕ್ಕೆ ಬದುಕಬೇಕಾ? ಅದಕ್ಕೆ ಅವರಿಗೂ ಬದುಕೋದು ಬೇಡ, ನಾವು ಇವರಿಗೂ ಬದುಕೋದು ಬೇಡ. ನಮ್ಮ ಜೀವನ ಹೆಂಗಿದೆ, ನಾವೇನು ಮಾಡಬೇಕು, ನಾವೇನಕ್ಕೋಸ್ಕರ ಬದುಕಿದ್ದೀವಿ? ಸುಮ್ಮನೆ ದಿನ ಬೆಳಗ್ಗೆ ಎದ್ವಿ, ಇದೇ ದಿನನಿತ್ಯ ಅಡುಗೆ ಮಾಡಿದ್ವಿ, ತಿಂದ್ವಿ, ಉಂಡ್ವಿ, ಮಲ್ಕೊಂಡ್ವಿ, ಮಕ್ಕಳು ಮರಿ, ಇದಿಷ್ಟೇ ನನ್ನ ಜೀವನ. ಏನಾದರೂ ಜೀವನದಲ್ಲಿ ಅಚೀವ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾವು ಏನಾದ್ರು ನಮ್ಮ ಓನ್ ರಿಸ್ಕ್ ತಗೊಳ್ಳೇಬೇಕಲ್ಲ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ. ಇವತ್ತು ಹೊಗಳಿದ ಜನ ಯಾವತ್ತು ತೆಗಳುತ್ತಾರೆ ಅಂತ ಗೊತ್ತಿಲ್ಲ, ಇವತ್ತು ತೆಗಳಿದ ಜನ ಯಾವತ್ತು ಹೊಗಳ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಮಗೋಸ್ಕರ ನಾವು ಜೀವನ ಮಾಡೋಣ. ಇದು ಉದ್ದೇಶ ಏನಂದರೆ, ಆ ಒಬ್ಬ ಮನುಷ್ಯನ ಬಗ್ಗೆ ನಾನು ಯಾಕೆ ಅಷ್ಟು ಪಾಯಿಂಟ್ಔಟ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ಇವತ್ತು ಅವ್ರ ಗ್ರೋತ್ ನೋಡಿ ನಂಗೆ ಅಷ್ಟು ಖುಷಿಯಾಗಿದೆ. ನಾನು ಮೊನ್ನೆ ನೋಡಿ ಇದ್ರ ಬಗ್ಗೆ ಹೇಳ್ತಾ ಇಲ್ಲ,
ಯಾಕಂದರೆ ಅವರು ತೆಗ್ಲಿ ಟೈಮಿಂದ ಹಿಡಿದು ಇವತ್ತು ಹೊಗಳಿ ಟೈಮ್ವರೆಗೂ ನಾನು ನೋಡಿದ್ದೀನಿ. ಹಂಗಾಗಿ ಈ ಥರ ಇರುತ್ತೆ ಪ್ರಪಂಚ, ಈ ಥರ ಜನ ಹಿಂಗೆ ನಮ್ಮನ್ನು ಹಿಂಗೆ ನೋಡಿ ಡಿಸೈಡ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಬಟ್ ಇದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ, ಯೂಸ್ ಅನ್ನೋಕ್ಕಿಂತ ಇದನ್ನು ಅರ್ಥ ಮಾಡ್ಕೋಬೇಕು ಜನ. ಇದನ್ನು ಫಸ್ಟ್ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ಸ್ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದಕ್ಕೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್.